ನೋಡಿ, ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಬಂದಾಗಿಂದಲೂ ಅಂದರೆ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಒಂದಿಲ್ಲೊಂದು ಕಾರಣಗಳಿಂದಾಗಿ ಸುದ್ದಿಯೆಲ್ಲ ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ ಮುಂದಿನ ಮುಖ್ಯಮಂತ್ರಿ ಅಂದರೆ ಈ ಕುರ್ಚಿಯ ಜಟಾಪಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತಲ್ಲ, ಅದಕ್ಕೆ ಮತ್ತೊಂದು ಪುಷ್ಟಿ ಸಿಗ್ತಾ ಇದೆ. ನೋಡಿ, ಗೊರವಯ್ಯ ಭವಿಷ್ಯವನ್ನ ನುಡಿದಿರೋದು ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಹೀಗನ್ನೋ ಭವಿಷ್ಯವನ್ನ ಗೊರವಯ್ಯ ನುಡಿದಿರೋದು. ಗೊರವಯ್ಯ ಭವಿಷ್ಯದಿಂದ ದಲಿತ ಸಿಎಂ ಕನಸಿಗೆ ಒಂದು ರೀತಿಯಾಗಿ ಬಲ ಬಂದಂತಾಗಿದೆ. ಈಗ ಒಂದು ಕಡೆ ಗೊರವಯ್ಯ ಭವಿಷ್ಯ, ಮತ್ತೊಂದು ಕಡೆ ಪರಂ ಟೆಂಪಲ್ ರನ್ ಬೇರೆ ಮಾಡ್ತಾ ಇದ್ದಾರೆ. ನೆನೆ ಅಷ್ಟೇ ನೋಡಿದ್ರಿ, ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ತುಮಕೂರಿನ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಚೇರಿಗೆ ಗೊರವಯ್ಯ ಅವರು ಬಂದಂತಹ ಸಂದರ್ಭದಲ್ಲಿ ಪರಂ ಪಿಎಂ ಕೈ ಹಿಡಿತು, ಪರಮೇಶ್ವರ್ ಸಿಎಂ ಆಗ್ತಾರೆ ಅಂತ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಕೆಳಗಿಳಿದು ಪರಂ ಸಿಎಂ ಆಗ್ತಾರೆ ಅಂತ. ಗೊರವಯ್ಯನ ಈ ಒಂದು ಭವಿಷ್ಯದಿಂದ ಪರಮ ಅಭಿಮಾನಿಗಳು ಸಂತಸಗೊಂಡಿದ್ದಾರೆ. ನೋಡಿ ಆ ದೃಶ್ಯನ. ಇವತ್ತು ಮುಂದಿನ ಇವತ್ತು ಮುಂದಿನ ಸಿದ್ದರಾಮಯ್ಯರು ಅತಿ ಶೀಘ್ರದಲ್ಲಿ ಇಳಿದು ಮುಂದಿನ ನಮ್ಮ ಪರಮೇಶ್ವರನವರು ಆಶೀರ್ವಾದ ಮಾಡಿ ನಾನು ಹೋಗ್ತೇನೆ. ನಾನು ಹೇಳ್ತೇನೆ, ನಮ್ಮ ಮಂಡಲವ್ರ ಕೈಯಾಗ ಇವತ್ತು ಮುಂದಿನ ಸಿದ್ದರಾಮಯ್ಯರು ಅತಿ ಶೀಘ್ರದಲ್ಲಿ ಇಳಿದು ಮುಂದಿನ ನಮ್ಮ ಪರಮೇಶ್ವರನವರು ಆಶೀರ್ವಾದ ಮಾಡಿ ನಾನು ಹೋಗ್ತೇನೆ. ನಾನು ಹೇಳ್ತೇನೆ.